ನಾನು ನೋಡಿ ಪ್ರಜಾಪ್ರಭುತ್ವದಲ್ಲಿ ಅನೇಕ ವಿಚಾರಗಳು ನಮ್ಗೆ ಇಷ್ಟ ಇರೋ ವಿಚಾರಗಳು ಇರುತ್ತೆ, ಬೇರೆ ಬೇರೆ ಹಂತಕ್ಕೆ ನಮ್ಗೆ ಇಷ್ಟ ಇಲ್ಲದಿರೋ ವಿಚಾರಗಳು ಇರುತ್ತೆ. ನಾನು ನಿಷೇಧ ಸಂಸ್ಕೃತಿಯನ್ನು ನಾನು ಒಪ್ಪೋನಲ್ಲ. ಆರ್ಟಿಕಲ್ 19 ಅನ್ನೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು, ಅದರಲ್ಲಿ ಒಂದು ರೈಟ್ ಟು ಅಸೆಂಬಲ್ ಆಗಿರ್ಬೋದು, ರೈಟ್ ಟು ಪ್ರೊಟೆಸ್ಟ್ ಆಗಿರ್ಬೋದು, ಮಾಧ್ಯಮದ ಸ್ವಾತಂತ್ರ್ಯ ಆಗಿರ್ಬೋದು, ಇವೆಲ್ಲ ಕೂಡ ಎತ್ತಿ ಹಿಡಿಯೋದು ಭಾಳ ಮುಖ್ಯ ಆಗುತ್ತೆ. ಸೊ ಆ ದಿಕ್ಕಿನಲ್ಲಿ ನಾನು ಯಾವುದನ್ನು ನಿಷೇಧ ಮಾಡೋಕ್ಕಾಗೋದು, ಯಾವುದಾದ್ರು ಕಾನೂನು ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಕ್ರಮ ತಗೋದು. ಆದರೆ ನಿಷೇಧ ಮಾಡಕ್ಕೆ ಕೊಟ್ಟಾಗ ಏನಾಗುತ್ತೆ ಅಂದರೆ, ಒಂದು ರೀತಿ ಈ ಸರ್ಕಾರಗಳು ಅವರು ಒಂದು ಸರ್ವಾಧಿಕಾರಿ ಧೋರಣೆ ತೋರಿಸಿ ಅವರು ಒಂದು ಪ್ರಜಾಪ್ರಭುತ್ವನ ಅವ್ರು ಕಪಿಮುಷ್ಟಿಯಲ್ಲಿ ಇಟ್ಕೊಂಡಾಗ ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಹಾಗಿದ್ದಾಗ ವಿಚಾರಗಳು ಬೇರೆ ಬೇರೆ ಇರುತ್ತೆ, ಯಾವುದು ಉತ್ತಮ ವಿಚಾರ ಇರುತ್ತೆ ಜನರ ಮುಂದೆ ಇಟ್ಟರೆ ಜನ ಖಂಡಿತ ಸ್ಪಂದಿಸ್ತಾರೆ. ಸೊ ನಮ್ಮ ಸಮಾಜ ನಮ್ಮ ಮೇಲೆ ಅದ್ರ ಬಗ್ಗೆ ನಮಗೆ ಭಾಳ ಕಾನ್ಫಿಡೆನ್ಸ್ ಇದೆ, ಜನರ ಮುಂದೆ ಇಡ್ತೀವಿ, ಜನರು ಅದಕ್ಕೆ ಸ್ಪಂದಿಸ್ತಾರೆ ಅನ್ನೋ ನಂಬಿಕೆ ನಮಗೆ. ನಾನು ನೋಡಿ ಪ್ರಜಾಪ್ರಭುತ್ವದಲ್ಲಿ ಅನೇಕ ವಿಚಾರಗಳು ನಮ್ಗೆ ಇಷ್ಟ ಇರೋ ವಿಚಾರಗಳು ಇರುತ್ತೆ, ಬೇರೆ ಬೇರೆ ಹಂತಕ್ಕೆ ನಮ್ಗೆ ಇಷ್ಟ ಇಲ್ಲದಿರೋ ವಿಚಾರಗಳು ಇರುತ್ತೆ. ನಾನು ನಿಷೇಧ ಸಂಸ್ಕೃತಿಯನ್ನು ನಾನು ಒಪ್ಪೋನಲ್ಲ. ಆರ್ಟಿಕಲ್ 19 ಅನ್ನೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು, ಅದರಲ್ಲಿ ಒಂದು ರೈಟ್ ಟು ಅಸೆಂಬಲ್ ಆಗಿರ್ಬೋದು, ರೈಟ್ ಟು ಪ್ರೊಟೆಸ್ಟ್ ಆಗಿರ್ಬೋದು, ಮಾಧ್ಯಮದ ಸ್ವಾತಂತ್ರ್ಯ ಆಗಿರ್ಬೋದು, ಇವೆಲ್ಲ ಕೂಡ ಎತ್ತಿ ಹಿಡಿಯೋದು ಭಾಳ ಮುಖ್ಯ ಆಗುತ್ತೆ. ಸೊ ಆ ದಿಕ್ಕಿನಲ್ಲಿ ನಾನು ಯಾವುದನ್ನು ನಿಷೇಧ ಮಾಡೋಕ್ಕಾಗೋದು, ಯಾವುದಾದ್ರು ಕಾನೂನು ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಕ್ರಮ ತಗೋದು. ಆದರೆ ನಿಷೇಧ ಮಾಡಕ್ಕೆ ಕೊಟ್ಟಾಗ ಏನಾಗುತ್ತೆ ಅಂದರೆ, ಒಂದು ರೀತಿ ಈ ಸರ್ಕಾರಗಳು ಅವರು ಒಂದು ಸರ್ವಾಧಿಕಾರಿ ಧೋರಣೆ ತೋರಿಸಿ ಅವರು ಒಂದು ಪ್ರಜಾಪ್ರಭುತ್ವನ ಅವ್ರು ಕಪಿಮುಷ್ಟಿಯಲ್ಲಿ ಇಟ್ಕೊಂಡಾಗ ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಹಾಗಿದ್ದಾಗ ವಿಚಾರಗಳು ಬೇರೆ ಬೇರೆ ಇರುತ್ತೆ, ಯಾವುದು ಉತ್ತಮ ವಿಚಾರ ಇರುತ್ತೆ ಜನರ ಮುಂದೆ ಇಟ್ಟರೆ ಜನ ಖಂಡಿತ ಸ್ಪಂದಿಸ್ತಾರೆ. ಸೊ ನಮ್ಮ ಸಮಾಜ ನಮ್ಮ ಮೇಲೆ ಅದ್ರ ಬಗ್ಗೆ ನಮಗೆ ಭಾಳ ಕಾನ್ಫಿಡೆನ್ಸ್ ಇದೆ, ಜನರ ಮುಂದೆ ಇಡ್ತೀವಿ, ಜನರು ಅದಕ್ಕೆ ಸ್ಪಂದಿಸ್ತಾರೆ ಅನ್ನೋ ನಂಬಿಕೆ ನಮಗೆ. ನಾನು ನೋಡಿ ಪ್ರಜಾಪ್ರಭುತ್ವದಲ್ಲಿ ಅನೇಕ ವಿಚಾರಗಳು ನಮ್ಗೆ ಇಷ್ಟ ಇರೋ ವಿಚಾರಗಳು ಇರುತ್ತೆ, ಬೇರೆ ಬೇರೆ ಹಂತಕ್ಕೆ ನಮ್ಗೆ ಇಷ್ಟ ಇಲ್ಲದಿರೋ ವಿಚಾರಗಳು ಇರುತ್ತೆ. ನಾನು ನಿಷೇಧ ಸಂಸ್ಕೃತಿಯನ್ನು ನಾನು ಒಪ್ಪೋನಲ್ಲ. ಆರ್ಟಿಕಲ್ 19 ಅನ್ನೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು, ಅದರಲ್ಲಿ ಒಂದು ರೈಟ್ ಟು ಅಸೆಂಬಲ್ ಆಗಿರ್ಬೋದು, ರೈಟ್ ಟು ಪ್ರೊಟೆಸ್ಟ್ ಆಗಿರ್ಬೋದು, ಮಾಧ್ಯಮದ ಸ್ವಾತಂತ್ರ್ಯ ಆಗಿರ್ಬೋದು, ಇವೆಲ್ಲ ಕೂಡ ಎತ್ತಿ ಹಿಡಿಯೋದು ಭಾಳ ಮುಖ್ಯ ಆಗುತ್ತೆ. ಸೊ ಆ ದಿಕ್ಕಿನಲ್ಲಿ ನಾನು ಯಾವುದನ್ನು ನಿಷೇಧ ಮಾಡೋಕ್ಕಾಗೋದು, ಯಾವುದಾದ್ರು ಕಾನೂನು ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಕ್ರಮ ತಗೋದು. ಆದರೆ ನಿಷೇಧ ಮಾಡಕ್ಕೆ ಕೊಟ್ಟಾಗ ಏನಾಗುತ್ತೆ ಅಂದರೆ, ಒಂದು ರೀತಿ ಈ ಸರ್ಕಾರಗಳು ಅವರು ಒಂದು ಸರ್ವಾಧಿಕಾರಿ ಧೋರಣೆ ತೋರಿಸಿ ಅವರು ಒಂದು ಪ್ರಜಾಪ್ರಭುತ್ವನ ಅವ್ರು ಕಪಿಮುಷ್ಟಿಯಲ್ಲಿ ಇಟ್ಕೊಂಡಾಗ ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಹಾಗಿದ್ದಾಗ ವಿಚಾರಗಳು ಬೇರೆ ಬೇರೆ ಇರುತ್ತೆ, ಯಾವುದು ಉತ್ತಮ ವಿಚಾರ ಇರುತ್ತೆ ಜನರ ಮುಂದೆ ಇಟ್ಟರೆ ಜನ ಖಂಡಿತ ಸ್ಪಂದಿಸ್ತಾರೆ. ಸೊ ನಮ್ಮ ಸಮಾಜ ನಮ್ಮ ಮೇಲೆ ಅದ್ರ ಬಗ್ಗೆ ನಮಗೆ ಭಾಳ ಕಾನ್ಫಿಡೆನ್ಸ್ ಇದೆ, ಜನರ ಮುಂದೆ ಇಡ್ತೀವಿ, ಜನರು ಅದಕ್ಕೆ ಸ್ಪಂದಿಸ್ತಾರೆ ಅನ್ನೋ ನಂಬಿಕೆ ನಮಗೆ. ನಾನು ನೋಡಿ ಪ್ರಜಾಪ್ರಭುತ್ವದಲ್ಲಿ ಅನೇಕ ವಿಚಾರಗಳು ನಮ್ಗೆ ಇಷ್ಟ ಇರೋ ವಿಚಾರಗಳು ಇರುತ್ತೆ, ಬೇರೆ ಬೇರೆ ಹಂತಕ್ಕೆ ನಮ್ಗೆ ಇಷ್ಟ ಇಲ್ಲದಿರೋ ವಿಚಾರಗಳು ಇರುತ್ತೆ. ನಾನು ನಿಷೇಧ ಸಂಸ್ಕೃತಿಯನ್ನು ನಾನು ಒಪ್ಪೋನಲ್ಲ. ಆರ್ಟಿಕಲ್ 19 ಅನ್ನೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು, ಅದರಲ್ಲಿ ಒಂದು ರೈಟ್ ಟು ಅಸೆಂಬಲ್ ಆಗಿರ್ಬೋದು, ರೈಟ್ ಟು ಪ್ರೊಟೆಸ್ಟ್ ಆಗಿರ್ಬೋದು, ಮಾಧ್ಯಮದ ಸ್ವಾತಂತ್ರ್ಯ ಆಗಿರ್ಬೋದು, ಇವೆಲ್ಲ ಕೂಡ ಎತ್ತಿ ಹಿಡಿಯೋದು ಭಾಳ ಮುಖ್ಯ ಆಗುತ್ತೆ. ಸೊ ಆ ದಿಕ್ಕಿನಲ್ಲಿ ನಾನು ಯಾವುದನ್ನು ನಿಷೇಧ ಮಾಡೋಕ್ಕಾಗೋದು, ಯಾವುದಾದ್ರು ಕಾನೂನು ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಕ್ರಮ ತಗೋದು. ಆದರೆ ನಿಷೇಧ ಮಾಡಕ್ಕೆ ಕೊಟ್ಟಾಗ ಏನಾಗುತ್ತೆ ಅಂದರೆ, ಒಂದು ರೀತಿ ಈ ಸರ್ಕಾರಗಳು ಅವರು ಒಂದು ಸರ್ವಾಧಿಕಾರಿ ಧೋರಣೆ ತೋರಿಸಿ ಅವರು ಒಂದು ಪ್ರಜಾಪ್ರಭುತ್ವನ ಅವ್ರು ಕಪಿಮುಷ್ಟಿಯಲ್ಲಿ ಇಟ್ಕೊಂಡಾಗ ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಹಾಗಿದ್ದಾಗ ವಿಚಾರಗಳು ಬೇರೆ ಬೇರೆ ಇರುತ್ತೆ, ಯಾವುದು ಉತ್ತಮ ವಿಚಾರ ಇರುತ್ತೆ ಜನರ ಮುಂದೆ ಇಟ್ಟರೆ ಜನ ಖಂಡಿತ ಸ್ಪಂದಿಸ್ತಾರೆ. ಸೊ ನಮ್ಮ ಸಮಾಜ ನಮ್ಮ ಮೇಲೆ ಅದ್ರ ಬಗ್ಗೆ ನಮಗೆ ಭಾಳ ಕಾನ್ಫಿಡೆನ್ಸ್ ಇದೆ, ಜನರ ಮುಂದೆ ಇಡ್ತೀವಿ, ಜನರು ಅದಕ್ಕೆ ಸ್ಪಂದಿಸ್ತಾರೆ ಅನ್ನೋ ನಂಬಿಕೆ ನಮಗೆ. ಸರಿ.